ರಾಯಣ್ಣ ಅವ್ರನ್ನ ಅವರ ಆಶೀರ್ವಾದ ತಗೊಂಡು ಮತ್ತೆ ಅಂಬೇಡ್ಕರ್ ಸರ್ ಅವರು ಮತ್ತೆ ಆಲ್ಸೋ ನಮ್ಮ ಚೆನ್ನ ಮಾತಾ ಇವರು ಆಶೀರ್ವಾದ ತಗೊಂಡು ಇಲ್ಲಿ ಬಂದೆ. ತುಂಬಾ ಖುಷಿ ಆಗುತ್ತೆ. ಹುಬ್ಳಿ ಯೂಶಲಿ ನಾನು ಬರ್ತಾ ಇರ್ತೀನಿ. ಹುಬ್ಳಿಗೆ ಇವತ್ತು ಬಂದಿದ್ದು ತುಂಬಾ ವಿಶೇಷ. ಏನಕ್ಕೆ ಅಂದ್ರೆ ಯೂಶಲಿ ಉತ್ತರ ಕರ್ನಾಟಕದಿಂದ ಪ್ರತಿ ವರ್ಷನೂ ನನ್ನ ಜನ್ಮದಿನಕ್ಕೆ ನೀವುಗಳು ಬಂದು ಆಶೀರ್ವಾದ ಮಾಡ್ತಾ ಇದ್ರಿ ನಿಮ್ಮ ಮನೆಯಿಂದ. ಈ ಸರಿ ನಾನೇ ನಿಮ್ಮ ಮನೆಗೆ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಯಾವತ್ತು ಶ್ರೀರಕ್ಷೆ. ದಯವಿಟ್ಟು ಎಲ್ಲ ತಾಯಂದಿರು ಮಕ್ಕಳು ಎಲ್ಲರೂ ಆಶೀರ್ವಾದ ಮಾಡಿ ಅಕ್ಟೋಬರ್ ಅಕ್ಟೋಬರ್ 11ಕ್ಕೆ ಸಿನಿಮಾ ಬಿಡುಗಡೆ ಆಗ್ತದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಸೊ ಅಕ್ಟೋಬರ್ 11ಕ್ಕೆ ಸಿನಿಮಾ ಬಿಡುಗಡೆ ಆಗ್ತದೆ. ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿ. ಅಂಡ್ ಆಲ್ಸೋ ನಾಳೆ ಇಲ್ಲಿಂದ ದಾವಣಗೆರೆಗೆ ಪ್ರಯಾಣ. ದಾವಣಗೆರೆಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಇದೆ. ಸೊ ನೀವೆಲ್ಲರೂ ಅಲ್ಲೂ ಬಂದು ನಾವು ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ಅಕ್ಟೋಬರ್ 11ನೇ ತಾರೀಕು ಮಾರ್ಟಿನ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ನಾನು ಯಾವಾಗ ಹೇಳ್ತಾ ಇದ್ದೀನಿ, ಉತ್ತರ ಕರ್ನಾಟಕ ಮುಂದಿನ ನನ್ನ ಕೈ ಹಿಡಿದಿರೋದು ಅಂತ ಈ ಸೇರನ್ನು ಕೈ ಹಿಡೀರಿ, ಆಶೀರ್ವಾದ ಮಾಡಿ. ನಮ್ಗೆ ಜಯ ಆಂಜನೇಯ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವೈಭವಿ ಶಾಂಡಿಲ್ಯ. ನನ್ನ ಕನ್ನಡ ಸ್ವಲ್ಪ ವೀಕ್ ಇದೆ, ಬಟ್ ನಾನು ಟ್ರೈ ಮಾಡ್ತಿದ್ದೀನಿ. ಈಗ ಇಲ್ಲಿ ಹುಬ್ಬಳ್ಳಿಗೆ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಸಿನಿಮಾ ಮಾರ್ಟಿನ್ ಜೀವನಿನೇ ಸಾಂಗ್ ಎಲ್ಲ ನೋಡಿ ಇಷ್ಟಪಟ್ಟಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಥ್ಯಾಂಕ್ ಯು ಫಾರ್ ಶೋಯಿಂಗ್ ಸೋ ಮಚ್ ಲವ್ ಫಾರ್ ಅಸ್. ಧನ್ಯವಾದಗಳು. ಅಕ್ಟೋಬರ್ 11ಕ್ಕೆ ಚಿತ್ರಪಟ ರಿಲೀಸ್ ಆಗ್ತಾ ಇದೆ ಮಾರ್ಟಿನ್. ಸೊ ದಯವಿಟ್ಟು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಧ್ರುವ ಅವರು ಈ ಪಿಕ್ಚರ್ ಬೇಸಿಕ್ ಅಂದ್ರೆ ಕಾನ್ಸೆಪ್ಟ್ ಅಂಡ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವೈಲ್ ಶೂಟಿಂಗ್? ಜಸ್ಟ್ 2 words. ಈ ಸಿನಿಮಾ ಪಕ್ಕ ಒಂದು ಸ್ಕ್ರೀನ್ ಪ್ಲೇ ಓರಿಯೆಂಟೆಡ್ ಸಿನಿಮಾ. ಎಂಟರ್ಟೈನ್ಮೆಂಟ್ ಇರುತ್ತೆ. ಮತ್ತೆ ಸೆನ್ಸರ್ ಬೋರ್ಡ್ ಇಂದ US ಸರ್ಟಿಫಿಕೇಟ್ ಸಿಕ್ಕಿದೆ ಅಂದ್ರೆ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಇದು. ಎಲ್ಲರೂ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ. ಅಂಡ್ ಆಲ್ಸೋ ಇದು ಸ್ಕ್ರಿಪ್ಟ್ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದ್ರೆ ದಿಸ್ ಇಸ್ ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಸರ್ ಕತೆ ಬಗ್ಗೆ ಹೇಳಲ್ಲ, ಬಟ್ ಜಾನ್ರ್ ಬಂದು ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ನಾನ್ ಮಾಡ್ತಿರೋದು ಫಸ್ಟ್ ಟೈಮ್ ಇದು. ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆ. ನೀವೆಲ್ಲರೂ ಇದ್ದಾರೆ, ನೀವು ನೋಡಾದ್ಮೇಲೆ ನನಗೆ ಗೊತ್ತಾಗುತ್ತೆ ನಿಮ್ಗೆ. ಥ್ಯಾಂಕ್ ಯು ಸರ್. ಮತ್ತೆ ಇಲ್ಲಿ ಪ್ರವೀಣ್ ಉಡುಪಿ ಅವರು ಸಿನಿಮಾನ. ಥ್ಯಾಂಕ್ ಯು. ಏನ್ ಗೊತ್ತಾ, ಮಾತಾಡ್ಬೇಕು. ಒಂದೇ ನಿಮಿಷ ಹೇಳಿ. ಸರ್, ನೀವು ಈ ಹಿಂಗಡೆ ಮಾಡಿದಂತ ಎಲ್ಲ ಮೂವಿಗಳು ಲವ್ ರಿಲೇಟೆಡ್ ಇರುವಂತ ಮೂವಿಗಳು. ಇದು ಒಂದು ಏನೋ ದೇಶಾಭಿಮಾನ ಇರುವಂತ ಒಂದು ಸಿನಿಮಾ. ಆ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಡೆಫಿನೆಟ್ಲಿ ಒಂಚೂರು ಮೆಚೋರ್ಡ್ ಲವ್ ಸ್ಟೋರಿ ಇದೆ. ಹಾಫ್ ವೇಲೆ ಓಪನ್ ಆಗುವಂತ ಒಂದು ಮೆಚೋರ್ಡ್ ಲವ್ ಸ್ಟೋರಿ ಇದೆ. ಇದೊಂದು ಈ ಸಿನಿಮಾ ಒಂದು ಟ್ರೀಟ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥಿಯೇಟರ್ಸ್ ಬಗ್ಗೆ ಪ್ರೊಡ್ಯೂಸರ್ ಹೇಳಿದ್ರೆ
ಅಣ್ಣ ಅದೇ ಅದನ್ನ ಇಷ್ಟು ಚಿತ್ರಮಂದಿರ ಅನ್ನೋದು ಪ್ರೊಡ್ಯೂಸರು ಮತ್ತೆ ಗಂಗಾಧರ್ ಸರ್ ಎಲ್ಲ ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ನಂಬರ್ಸ್ ಅವ್ರು ಗೊತ್ತಿರುತ್ತೆ. ಒಂದೇ ಮಾತಾಡ್ತಾ ಹೇಳಿದ್ರಿ ಅಂದ್ರೆ ನಾವು ಉತ್ತರ ಕರ್ನಾಟಕದ ಅಭಿಮಾನಿಗಳು ಪ್ರತಿ ಸಾರಿ ನಮ್ಮ ಮನೆಗೆ ಬರ್ತಿದ್ರು. ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸರ್ ಮೊನ್ನೆ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರೆ ಅಂದ್ರೆ ಉತ್ತರ ಕರ್ನಾಟಕದ ಅಭಿಮಾನಿಗಳು ನಿಮ್ನ ಎಷ್ಟು ಅಭಿಮಾನಿಸ್ತಾರೆ ಅನ್ನೋಂಥ ವಿಚಾರವಾಗಿ ಪ್ರತಿ ಬಾರಿ ಬರ್ಡೇಗೆ ಅವರು ನಿಮ್ಮನೆ ಬಾಗಿಲಿಗೆ ಬರ್ತಾ ಇದ್ರು. ಸೊ ಈಗ ಪರ್ಟಿಕ್ಯುಲರ್ ಈ ಬಾರಿ ಅವ್ರ ಮನೆಗೆ ಬಂದಿದ್ದೀರಾ, ಅವ್ರ ಅಭಿಮಾನ ಪ್ರೀತಿ ಮತ್ತೆ ನಿಮ್ಮನ್ನ ಅವ್ರು ರಿಸೀವ್ ಮಾಡಿರ್ತಕ್ಕಂಥ ಪ್ರೀತಿಗೆ ಏನ್ ಹೇಳ್ತೀವಿ ಅಂತ. ದಯವಿಟ್ಟು ಆಮೇಲೆ ಕೂಗ್ರಿ. ಈಗ ಒಂಚೂರು ಪ್ರೆಸ್ ಮೀಟ್ ನಡೀತಾ ಇದೆ, ದಯವಿಟ್ಟು ಎಲ್ರು ಆರಾಮಾಗಿರಿ. ಓಕೆ, ಥ್ಯಾಂಕ್ ಯು. ಇಲ್ಲ ಏನು ಅಂದ್ರೆ ಈ ಲವ್ ಮುಂದೆ ಇನ್ಯಾವುದು ಇಲ್ಲ. ಈ ಉತ್ತರ ಕರ್ನಾಟಕ ಮಂದಿ ಅಂತ ನಾವು ಸುಮ್ಮನೆ ಹೇಳಲ್ಲ, ಮನಸಾರನೇ ಹೇಳೋದು. ಯಾಕೆಂದ್ರೆ ನಮ್ಗೆ ಎಲ್ಲಿ ಬೇಕಾದ್ರೂ ಡ್ರಾಪ್ ಆಗ್ಬೋದು. ಬಟ್ ನಾನ್ ಫೋನ್ ಮಾಡೋದು ಇಮಿಡಿಯೇಟ್ ಉತ್ತರ ಕರ್ನಾಟಕದಲ್ಲಿ ಕಲೆಕ್ಷನ್ ಹೌಸ್ಫುಲ್ ಅಂತಾರೆ. ಸೊ ಅದಕ್ಕೆ ನಾನು ಎಲ್ಲಾದ್ರೂ ನನಗೆ ಯಾವಾಗ್ಲೂ ಕೈ ಹಿಡಿದಿದ್ದು ಉತ್ತರ ಕರ್ನಾಟಕ ಮಂದಿ ಅಂತಾನೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅಂಡ್ ಆಲ್ಸೋ ಬರ್ಡೇ ಇಲ್ಲಿ ಮಾಡಬಹುದಿದ್ದೀನಿ. ಏನಕ್ಕೆ ಅಂದ್ರೆ ಪ್ರತಿ ವರ್ಷನೂ ಎಲ್ರು ಇಲ್ಲಿಂದ ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ರು. ಸಾಕಷ್ಟು ಜನ ಬಂದಿದ್ದಾರೆ, ಬಟ್ ಇಷ್ಟೊಂದು ಜನ ಹತ್ರ ಬರಕ್ ಆಗ್ದಿರೋರ್ನ ನಾನು ಮೀಟ್ ಮಾಡೋದಿತ್ತು. ಸೊ ನಂಗೆ ಅವರು ಆಶೀರ್ವಾದನ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನನು ಬಂದಿರಲ್ಲ, ಮೀಟ್ ಮಾಡಿರಲ್ಲ. ಸೊ ನಾನೇ ಬಂದ್ರೆ ಇನ್ನೂ ಒಂಚೂರು ಶಾಕ್ ಬೇಕು. ಅಂಡ್ ಆಲ್ಸೋ ಒಂದು ಪಾಸಿಟಿವ್ ವೈಬ್ಸ್. ಇವತ್ತು ಸ್ಪೆಷಲ್ ಆಗಿ ಇಲ್ಲಿಗೆ ಎಂಟ್ರಿ ಕೊಡೋದು ಒಂದಾದ್ರೆ ನಿಮ್ಮ ಇಂಟ್ರೊಡಕ್ಷನ್ ಸಾಂಗ್ ಕೂಡ ರಿಲೀಸ್ ಆಗಿರ್ತಕ್ಕಂಥದ್ದು, ಅದಕ್ಕೆ ಸಿಕ್ಕಿರ್ತಕ್ಕಂಥ ರಿವ್ಯೂ ಬಗ್ಗೆ ಹೇಳುವಂತದ್ದಾದ್ರೆ ಸೊ ಆ ಸಾಂಗ್ ಮತ್ತೆ ಅದರ ವಿಚಾರವಾಗಿ ಮಾತಾಡುವಂಥದ್ದು. ಇವತ್ತು ರಿಲೀಸ್ ಆಗಿರೋ ಇಂಟ್ರೊಡಕ್ಷನ್ ಸಾಂಗ್ ಎಲ್ಲ ನೋಡಿದ್ರಾ? ಮಾರ್ಟಿನ್ ಚಿತ್ರದ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಇದೆ, ನೋಡಿದವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ಅದೊಂದು ಖುಷಿ ವಿಚಾರ ಆಯ್ತು. ನಿನ್ನೆ ಆಕ್ಚುಲಿ ರಿಲೀಸ್ ಆಗಬೇಕಾಗಿತ್ತು, ಚೂರು ಟೆಕ್ನಿಕಲ್ ಎರರ್ ಇರೋದ್ರಿಂದ ಒಂಚೂರು ಅಪ್ಲೋಡ್ ಲೇಟ್ ಆಯ್ತು 5 ಲ್ಯಾಂಗ್ವೇಜ್. ಸೊ ಅದಕ್ಕೆ ಕರೆಕ್ಟ್ ಆಗಿ ಇವತ್ತು ರಾಹುಲ್ ಗಾಲ ಆಗಿದ ತಕ್ಷಣ ರಿಲೀಸ್ ಮಾಡ್ತೀವಿ. ಧ್ರುವ ಸರ್, ರೀಸೆಂಟ್ ಆಗಿ ಮುಂಬೈಯಲ್ಲಿ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡಿದ್ರಿ. ಒಳ್ಳೆ ರಿಸೆಪ್ಷನ್ ಸಿಕ್ಕಿತ್ತು. ಆಲ್ಮೋಸ್ಟ್ ಆಲ್ 30+ ಕಂಟ್ರೀಸ್ ಇಂದ ಜರ್ನಲಿಸ್ಟ್ ಬಂದಿದ್ರು ಅಕ್ರಾಸ್ ದ ವರ್ಲ್ಡ್. ಅದಾದ ನಂತರ ನಿನ್ನೆ ಹೈದರಾಬಾದ್ ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಿ. ಅಲ್ಲೆಲ್ಲ ರಿಸೆಪ್ಷನ್ ಹೇಗಿತ್ತು ಅಂತ? ಹೈದರಾಬಾದ್ ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸ್. ಅಲ್ಲೆಲ್ಲ ಒಳ್ಳೆ ವೇದಿಕೆನ ಸೇಲ್ ಆಗಿದೆ. MS ಫಿಲ್ಮ್ಸ್ ಅವರು ತಗೊಂಡಿದ್ರು ಆಲ್ಮೋಸ್ಟ್. ಮೈತ್ರಿ ಅವರು ನೈಜಾಮ್ ಮೈತ್ರಿ ಅವರು ತಗೊಂಡಿದ್ರು. ಸೊ ಟೈಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ರೆಸ್ಪಾನ್ಸ್ ಚೆನ್ನಾಗಿದೆ. ಎಸ್ಪೆಷಲಿ ಆಂಧ್ರಲ್ಲಿ ತುಂಬಾನೇ ಚೆನ್ನಾಗಿದೆ ರೆಸ್ಪಾನ್ಸ್. ಹಲೋ ಸರ್, ಹಲೋ ಸರ್, ಉತ್ತರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಿ? ಉತ್ತರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಿ ಸರ್? ಸತ್ಯಕ್ಕೆ ಅಣ್ಣ, ಎಲ್ಲೆಲ್ಲಿ ಇದು ಮಾಡಿದ್ದೀರಿ ಉತ್ತರ ಕರ್ನಾಟಕದಲ್ಲಿ? ಇಲ್ಲ, ಸಾಂಗ್ ಎಲ್ಲ ಇದೆ ಮೇಡಮ್. ಬಾದಾಮಿಯಲ್ಲಿ ಆಗಿದೆ, ಇನ್ನು ಸಾಕಷ್ಟು ಕಡೆ ರಿವೀಲ್ ಮಾಡಕ್ ಬೇಡ, ನೈಟ್ ಶೂಟ್ ಎಲ್ಲ ಆಗಿದೆ. ನಿಮಗೆ ಸಿನಿಮಾ ರಿಲೀಸ್ ಆಗೋದು ಜೀವನಿನ ಸಾಂಗ್ ಎಲ್ಲ ಆಲ್ರೆಡಿ ಗೊತ್ತಾಗಿದೆ. ಆಲ್ಸೋ ನಾನು ಪ್ರತಿ ಒಂದು ಸಿನಿಮಾಲು ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಒಂದೇ ಒಂದು ಶಾಟ್ ಮೈಸೂರಲ್ಲಿ ಇರ್ಬೇಕು ಅಥವಾ ಉತ್ತರ ಕರ್ನಾಟಕ ಆಗಬೇಕು. ಈ 2 ಕಡೆ ನಾನು ಶೂಟ್ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ. ಅಟ್ಲೀಸ್ಟ್ ಒಂದ್ ಶಾಟ್ ಆದ್ರೂ ನಮ್ಗೆ ಉತ್ತರ ಕರ್ನಾಟಕದಲ್ಲಿ ಇರ್ಬೇಕು ಅಂತ. ಅಂಡ್ ಆಲ್ಸೋ ಮೈಸೂರಲ್ಲಿ ಒಂದ್ ಶಾಟ್ ಇರ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕ್ಷಮೆ ಕೊಡ್ತೀನಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಏನಂದ್ರೆ ವಿಷಯ ಏನಂದ್ರೆ ಈಗ ಫ್ಲೈಟ್ ಅಲ್ಲಿ ಬರೋದು ನಿಲ್ಸ್ಬಿಟ್ಟಿದ್ದೀನಿ. ಕಾರ್ ಅಲ್ಲಿ ಒಂದು 12 ಅವರು ಬಂದೆ, ಅದಕ್ಕೆ ಉತ್ತರ ಕರ್ನಾಟಕದ ಆಟೋ ರಿಕ್ಷಾ ಚಾಲಕ ಅಧ್ಯಕ್ಷ ಮಠಪತಿ ಅವರು ಮಾತಾಡ್ತಾರೆ. ದಯವಿಟ್ಟು